ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ. ಇಂದಿನ ಈ ವಿಶೇಷವಾದ ವಿಡಿಯೋದಲ್ಲಿ ನಾವು ವೃಶ್ಚಿಕ ರಾಶಿಯವರ ಈ ವಾರದ ಭವಿಷ್ಯ ಮತ್ತು ಗ್ರಹಗಳ ಸ್ಥಿತಿಗತಿಗಳ ಬಗ್ಗೆ ಸಂಪೂರ್ಣವಾಗಿ ಮತ್ತು ವಿವರವಾಗಿ ತಿಳಿದುಕೊಳ್ಳೋಣ. ವೃಶ್ಚಿಕ ರಾಶಿಯವರ ಪಾಲಿಗೆ ಈ ಸಮಯವು ಎಂತಹ ಬದಲಾವಣೆಗಳನ್ನು ತರಲಿದೆ, ಗ್ರಹಗಳ ಸಂಚಾರವು ನಿಮ್ಮ ಆರ್ಥಿಕ ಪರಿಸ್ಥಿತಿಯ ಮೇಲೆ ಯಾವ ರೀತಿಯ ಪ್ರಭಾವ ಬೀರಲಿದೆ ಮತ್ತು ಮುಖ್ಯವಾಗಿ ಶನಿ ಮತ್ತು ಗುರುವಿನ ಆಟ ನಿಮ್ಮ ಜೀವನದಲ್ಲಿ ಯಾವ ರೀತಿಯ ಪರಿಣಾಮ ಬೀರಲಿದೆ ಎಂಬುದನ್ನು ಕೂಲಂಕಷವಾಗಿ ಚರ್ಚೆ ಮಾಡೋಣ. ಹಾಗೆ ಈ ಮಾಹಿತಿಗೆ ಒಂದು ಲೈಕ್ ಕೊಡಿ, ಇದನ್ನು ಸ್ಕಿಪ್ ಮಾಡದೆ ಕೊನೆತನಕ ನೋಡಿ. ಎಲ್ಲರೂ ಭಕ್ತಿಯಿಂದ ಕಾಮೆಂಟ್ ಬಾಕ್ಸ್ನಲ್ಲಿ ಓಂ ಶ್ರೀ ಗುರು ರಾಘವೇಂದ್ರಾಯ ನಮಃ ಎಂದು ಬರೆಯಿರಿ. ವೃಶ್ಚಿಕ ರಾಶಿಯ ಸಮಸ್ತ ವೀಕ್ಷಕರೇ, ಈ ವಾರ ನಿಮಗೆ ಗ್ರಹಗಳ ಬೆಂಬಲ ಅದ್ಭುತವಾಗಿದೆ ಎಂದು ಹೇಳಬಹುದು. ಮೊದಲನೆಯದಾಗಿ ನಿಮ್ಮ ರಾಶಿಯ ಅಧಿಪತಿಯಾದಂತಹ ಕುಜ ಅಥವಾ ಮಂಗಳ ಗ್ರಹನ ಸ್ಥಾನವನ್ನು ನೋಡೋಣ. ನಿಮ್ಮ ರಾಶ್ಯಾಧಿಪತಿಯಾದ ಮಂಗಳ ಗ್ರಹವು ಈಗ ನಿಮ್ಮ ರಾಶಿಯಿಂದ 2ನೇ ಮನೆಯಲ್ಲಿ ಬಂದು ನೆಲೆಸಿದ್ದಾನೆ. ಜ್ಯೋತಿಷ್ಯ ಶಾಸ್ತ್ರದ ಪ್ರಕಾರ 2ನೇ ಮನೆಯು ಧನ ಸ್ಥಾನ ಅಥವಾ ಕುಟುಂಬ ಸ್ಥಾನ ಎಂದು ಕರೆಯಲ್ಪಡುತ್ತದೆ. ಯಾವಾಗ ರಾಶ್ಯಾಧಿಪತಿಯೇ ಧನ ಸ್ಥಾನಕ್ಕೆ ಬಂದು ಕೂರುತ್ತಾನೋ ಆಗ ಆ ವ್ಯಕ್ತಿಗೆ ಹಣಕಾಸಿನ ವಿಚಾರದಲ್ಲಿ ಯಾವುದೇ ರೀತಿಯ ಕೊರತೆ ಇರುವುದಿಲ್ಲ. ಅಷ್ಟೇ ಅಲ್ಲದೆ ಇಲ್ಲೊಂದು ವಿಶೇಷವಾದ ರಾಜಯೋಗ ಕೂಡ ಏರ್ಪಟ್ಟಿದೆ. ಅದೇನೆಂದರೆ 2ನೇ ಮನೆಯಲ್ಲಿ ಕುಳಿತಿರುವ ಮಂಗಳನ ಮೇಲೆ ಸಾಕ್ಷಾತ್ ದೇವಗುರು ಬೃಹಸ್ಪತಿಯ ದೃಷ್ಟಿ ಬಿದ್ದಿದೆ. ಗುರು ಎಂದರೆ ಧನ, ಗುರು ಎಂದರೆ ಜ್ಞಾನ, ಗುರು ಎಂದರೆ ಅಭಿವೃದ್ಧಿ. ಯಾವಾಗ ಮಂಗಳನ ಮೇಲೆ ಗುರುವಿನ ದೃಷ್ಟಿ ಬೀಳುತ್ತದೆಯೋ ಆಗ ಆರ್ಥಿಕವಾಗಿ ಒಂದು ದೊಡ್ಡ ಮಟ್ಟದ ಬದಲಾವಣೆ ಕಂಡುಬರುತ್ತದೆ. ನಿಮ್ಮ ಉದ್ಯೋಗದಲ್ಲಿ ನೀವು ಮಾಡುತ್ತಿರುವ ಕೆಲಸಗಳಿಗೆ ತಕ್ಕ ಪ್ರತಿಫಲ ಸಿಗುವ ಸಮಯ ಇದಾಗಿದೆ. ನೀವು ವ್ಯಾಪಾರಸ್ಥರಾಗಿದ್ದರೆ ಈ ವಾರ ನಿಮ್ಮ ಗಲ್ಲಾಪೆಟ್ಟಿಗೆ ತುಂಬಿ ತುಳುಕುತ್ತದೆ. ಇಷ್ಟು ದಿನ ಬರಬೇಕಾಗಿದ್ದ ಬಾಕಿ ಹಣ ಯಾವುದಾದರೂ ಇದ್ದರೆ ಅದು ಕೂಡ ನಿಮ್ಮ ಕೈ ಸೇರುವ ಸಾಧ್ಯತೆಗಳು ದಟ್ಟವಾಗಿವೆ. ಉದ್ಯೋಗದಲ್ಲಿ ಬಡ್ತಿ ಅಥವಾ ಸಂಬಳ ಹೆಚ್ಚಳದ ನಿರೀಕ್ಷೆಯಲ್ಲಿ ಇರುವವರಿಗೂ ಕೂಡ ಇದು ಶುಭ ಸಮಯವಾಗಿದೆ. ದುಡ್ಡು ಬಂದ ತಕ್ಷಣ ನೀವೇನು ಮಾಡುತ್ತೀರಾ? ಸಾಮಾನ್ಯವಾಗಿ ಹಣ ಬಂದಾಗ ಅದನ್ನು ಉಳಿತಾಯ ಮಾಡಬೇಕು ಎಂದು ಎಲ್ಲರೂ ಅಂದುಕೊಳ್ಳುತ್ತಾರೆ. ಆದರೆ ಈ ವಾರ ವೃಶ್ಚಿಕ ರಾಶಿಯವರ ಮನಸ್ಥಿತಿ ಸ್ವಲ್ಪ ವಿಭಿನ್ನವಾಗಿ ಇರುತ್ತದೆ. ನಿಮ್ಮ ರಾಶಿಯ 2ನೇ ಮನೆಯಲ್ಲಿ ಕುಜ ಇರುವುದರಿಂದ ಮತ್ತು ಗುರುವಿನ ದೃಷ್ಟಿ ಇರುವುದರಿಂದ ನಿಮ್ಮ ಅವಶ್ಯಕತೆಗಳು ಮತ್ತು ನಿಮ್ಮ ಆಸೆಗಳನ್ನು ಪೂರೈಸಿಕೊಳ್ಳಲು ನೀವು ಹಣವನ್ನು ಖರ್ಚು ಮಾಡುತ್ತೀರಾ. ನಿಮಗೆ ಅಥವಾ ನಿಮ್ಮ ಮನೆಗೆ ಬೇಕಾದಂತಹ ಬೆಲೆಬಾಳುವ ವಸ್ತುಗಳನ್ನು ಖರೀದಿಸುವುದು, ಬಟ್ಟೆ ಬರೆಗಳನ್ನು ಕೊಳ್ಳುವುದು ಅಥವಾ ಇನ್ಯಾವುದೇ ಐಷಾರಾಮಿ ವಸ್ತುಗಳಿಗೆ ಹಣವನ್ನು ವಿನಿಯೋಗಿಸುತ್ತೀರಾ. ಮುಖ್ಯವಾದ ವಿಷಯ ಏನೆಂದರೆ ಈ ಖರ್ಚು ನಿಮಗೆ ಬೇಸರ ತರುವುದಿಲ್ಲ. ಬದಲಾಗಿ ಖರ್ಚು ಮಾಡುವುದರಲ್ಲಿ ನಿಮಗೆ ಒಂದು ರೀತಿಯ ನೆಮ್ಮದಿ ಮತ್ತು ಬಹಳ ಖುಷಿ ಇರುತ್ತದೆ. ಇದು ಶುಭ ವೆಚ್ಚ ಎಂದೇ ಹೇಳಬಹುದು. ಆದರೆ ಸ್ನೇಹಿತರೆ, ನಾಣ್ಯಕ್ಕೆ 2 ಮುಖಗಳು ಇರುವಂತೆ ಗ್ರಹಗಳ ಗೋಚಾರದಲ್ಲಿಯೂ ಕೂಡ ಮಿಶ್ರ ಫಲಗಳು ಇದ್ದೇ ಇರುತ್ತವೆ. ನಿಮ್ಮ ರಾಶಿಗೆ ಪಂಚಮ ಶನಿಯ ಕಾಟ ಈಗಲೂ ಮುಂದುವರೆದಿದೆ. ಶನಿ ಮಹಾತ್ಮನು ನಿಮ್ಮ ರಾಶಿಯಿಂದ 5ನೇ ಮನೆಯಲ್ಲಿ ಸಂಚರಿಸುತ್ತಿದ್ದಾನೆ. 5ನೇ ಮನೆಯು ಹೊಟ್ಟೆ ಮತ್ತು ಮಕ್ಕಳ ಸ್ಥಾನವನ್ನು ಸೂಚಿಸುತ್ತದೆ. ಪಂಚಮ ಶನಿಯು ಅಶುಭ ಫಲವನ್ನು ನೀಡುತ್ತಾನೆ ಎಂದು ಜ್ಯೋತಿಷ್ಯ ಶಾಸ್ತ್ರ ಹೇಳುತ್ತದೆ. ಇದರ ಪರಿಣಾಮವಾಗಿ ಈ ವಾರ ನೀವು ನಿಮ್ಮ ಆರೋಗ್ಯದ ಕಡೆಗೆ, ಅದರಲ್ಲೂ ಮುಖ್ಯವಾಗಿ ಉದರಕ್ಕೆ ಸಂಬಂಧಿಸಿದ ಸಮಸ್ಯೆಗಳ ಬಗ್ಗೆ ಹೆಚ್ಚು ಗಮನ ಹರಿಸಬೇಕು. ನಿಮಗೆ ಗ್ಯಾಸ್ಟ್ರಿಕ್ ಸಮಸ್ಯೆ, ಅಸಿಡಿಟಿ, ಅಜೀರ್ಣ ಅಥವಾ ಹೊಟ್ಟೆ ಉಬ್ಬರದಂತಹ ಸಮಸ್ಯೆಗಳು ಕಾಡಬಹುದು. ಆದ್ದರಿಂದ ಹೊರಗಿನ ಊಟವನ್ನು ಕಡಿಮೆ ಮಾಡಿ ಆದಷ್ಟು ಮನೆಯ ಊಟವನ್ನೇ ಸೇವಿಸುವುದು ಉತ್ತಮ. ಸಮಯಕ್ಕೆ ಸರಿಯಾಗಿ ಊಟ ಮಾಡುವುದರಿಂದ ಈ ಸಮಸ್ಯೆಯನ್ನು ಹತೋಟಿಯಲ್ಲಿ ಇಡಬಹುದು. ಇನ್ನು ಮಕ್ಕಳ ವಿಚಾರಕ್ಕೆ ಬರುವುದಾದರೆ, ಪಂಚಮ ಶನಿಯ ಪ್ರಭಾವದಿಂದಾಗಿ ಮಕ್ಕಳ ವಿಷಯದಲ್ಲಿ ನಿಮಗೆ ಸ್ವಲ್ಪ ಬೇಸರ ಉಂಟಾಗುವ ಸಾಧ್ಯತೆ ಇದೆ. ನಿಮ್ಮ ಮಕ್ಕಳ ವಿದ್ಯಾಭ್ಯಾಸದ ಬಗ್ಗೆ ಅಥವಾ ಅವರ ವರ್ತನೆಯ ಬಗ್ಗೆ ನಿಮಗೆ ಆತಂಕ ಕಾಡಬಹುದು. ಅಥವಾ ಅವರ ಆರೋಗ್ಯದಲ್ಲಿ ಸಣ್ಣ ಪುಟ್ಟ ಏರುಪೇರುಗಳಾಗಿ ಅದರಿಂದ ನಿಮಗೆ ಮಾನಸಿಕ ಒತ್ತಡ ಉಂಟಾಗಬಹುದು. ಮಕ್ಕಳ ಜೊತೆ ಮಾತನಾಡುವಾಗ ತಾಳ್ಮೆ ಕಳೆದುಕೊಳ್ಳಬೇಡಿ. ಅವರ ಜೊತೆ ಪ್ರೀತಿಯಿಂದ ವರ್ತಿಸಿ. ಈ ಸಮಸ್ಯೆಗಳು ತಾತ್ಕಾಲಿಕವಾಗಿರುವುದರಿಂದ ಹೆಚ್ಚು ಚಿಂತಿಸುವ ಅಗತ್ಯವಿಲ್ಲ. ಆದರೆ ಶನಿಯು ಕರ್ಮಕಾರಕನಾಗಿರುವುದರಿಂದ ಶನಿಗೆ ಸಂಬಂಧಿಸಿದ ಪರಿಹಾರವನ್ನು ಮಾಡಿಕೊಳ್ಳುವುದು ಅತ್ಯಂತ ಅವಶ್ಯಕವಾಗಿದೆ. ಶನಿ ದೋಷ ನಿವಾರಣೆಗಾಗಿ ನೀವು ಪ್ರತಿ ಶನಿವಾರದಂದು ತಪ್ಪದೇ ಶನಿ ದೇವಸ್ಥಾನಕ್ಕೆ ಭೇಟಿ ನೀಡಿ ಅಲ್ಲಿ ಎಳ್ಳೆಣ್ಣೆಯನ್ನು ದಾನವಾಗಿ ನೀಡಿ ಅಥವಾ ಎಳ್ಳು ದಾನ ಕೊಡುವಂತಹ ಕೆಲಸವನ್ನು ಮಾಡಿ. ಶನಿ ದೇವರಿಗೆ ಎಳ್ಳೆಣ್ಣೆಯ ದೀಪವನ್ನು ಹಚ್ಚಿ ಓಂ ಶಂ ಶನೈಶ್ಚರಾಯ ನಮಃ ಎಂಬ ಮಂತ್ರವನ್ನು ಪಠಿಸುವುದರಿಂದ ಶನಿಯ ಕಾಟ ಕಡಿಮೆಯಾಗಿ ಆರೋಗ್ಯ ಮತ್ತು ಮಕ್ಕಳ ವಿಚಾರದಲ್ಲಿ ನೆಮ್ಮದಿ ಸಿಗುತ್ತದೆ. ನಮ್ಮ ರೈತ ಬಾಂಧವರ ವಿಷಯಕ್ಕೆ ಬರೋಣ. ಕೃಷಿಯನ್ನೇ ನಂಬಿ ಬದುಕುತ್ತಿರುವವರಿಗೆ ಮತ್ತು ಹಗಲು ರಾತ್ರಿ ಮಣ್ಣಿನಲ್ಲಿ ದುಡಿಯುವ ರೈತರಿಗೆ ಈ ವಾರ ಒಂದು ಪ್ರಮುಖವಾದ ಎಚ್ಚರಿಕೆ ಇದೆ. ನಿಮ್ಮ ಕೃಷಿ ಕೆಲಸಗಳು, ಬಿತ್ತನೆ ಕಾರ್ಯಗಳು ಅಥವಾ ಕೊಯ್ಲು ಕೆಲಸಗಳು ಯಾವುದಿದ್ದರೂ ಅದನ್ನು ನೀವು ನಿರ್ವಿಘ್ನವಾಗಿ ಮಾಡಬಹುದು. ಅದರಲ್ಲಿ ನಿಮಗೆ ಲಾಭ ಸಿಗುತ್ತದೆ. ಆದರೆ ಒಂದು ವಿಷಯ ನೆನಪಿರಲಿ, ಈ ವಾರ ನೀವು ಯಾವುದೇ ಕಾರಣಕ್ಕೂ ಕೃಷಿಯಲ್ಲಿ ಹೊಸದಾಗಿ ಬಂಡವಾಳ ಹೂಡಿಕೆ ಅಥವಾ ಇನ್ವೆಸ್ಟ್ಮೆಂಟ್ ಮಾಡಲು ಹೋಗಬೇಡಿ.
ಉದಾಹರಣೆಗೆ ಹೊಸ ಭೂಮಿಯನ್ನು ಕೊಳ್ಳುವುದು ಅಥವಾ ದುಬಾರಿ ಬೆಲೆಯ ಕೃಷಿ ಉಪಕರಣಗಳನ್ನು ಸಾಲ ಮಾಡಿ ತರುವುದು ಅಥವಾ ಹೆಚ್ಚಿನ ಬಡ್ಡಿ ದರದಲ್ಲಿ ಸಾಲ ತಂದು ಕೃಷಿಗೆ ಹಾಕುವುದು ಇಂತಹ ಕೆಲಸಗಳನ್ನು ಸದ್ಯಕ್ಕೆ ಮುಂದೂಡುವುದು ಒಳ್ಳೆಯದು. ಅಸ್ತಿತ್ವದಲ್ಲಿರುವ ಬೆಳೆಗಳನ್ನು ಪೋಷಿಸಿ, ಆದರೆ ಹೊಸ ಸಾಹಸಕ್ಕೆ ಕೈಹಾಕಬೇಡಿ. ಗ್ರಹಗಳ ಸ್ಥಿತಿ ಹೂಡಿಕೆಗೆ ಪೂರಕವಾಗಿಲ್ಲದ ಕಾರಣ ಎಚ್ಚರಿಕೆಯಿಂದ ಹೆಜ್ಜೆ ಇಡುವುದು ಜಾಣತನ. ಕೊನೆಯದಾಗಿ ವಿದ್ಯಾರ್ಥಿಗಳ ಭವಿಷ್ಯವನ್ನು ನೋಡುವುದಾದರೆ ಈ ವಾರ ವಿದ್ಯಾರ್ಥಿಗಳು ಸ್ವಲ್ಪ ಎಚ್ಚೆತ್ತುಕೊಳ್ಳಬೇಕಿದೆ. ಪಂಚಮದಲ್ಲಿ ಶನಿ ಇರುವುದರಿಂದ ಓದಿನಲ್ಲಿ ಏಕಾಗ್ರತೆ ಕಡಿಮೆಯಾಗುವ ಸಾಧ್ಯತೆ ಇರುತ್ತದೆ. ಮನಸ್ಸು ಚಂಚಲವಾಗಬಹುದು ಅಥವಾ ಅನಗತ್ಯ ವಿಷಯಗಳ ಕಡೆಗೆ ಗಮನ ಹರಿಯಬಹುದು. ಆದರೆ ಗುರುವಿನ ಅನುಗ್ರಹ ಪಡೆಯಲು ನೀವು ಒಂದು ಚಿಕ್ಕ ಪರಿಹಾರವನ್ನು ಮಾಡಲೇಬೇಕು. ಈ ವಾರದ ಗುರುವಾರದಂದು ನೀವು ಕಡಲೆಬೇಳೆಯನ್ನು ದಾನವಾಗಿ ನೀಡಬೇಕು. ದೇವಸ್ಥಾನದ ಅರ್ಚಕರಿಗೆ ಅಥವಾ ಬಡವರಿಗೆ ಕಡಲೆಬೇಳೆಯನ್ನು ದಾನ ನೀಡಿ. ಜೊತೆಗೆ ಗುರುಪಾದುಕ ಮಂತ್ರವನ್ನು ಶ್ರದ್ಧೆಯಿಂದ ಹೇಳಿಕೊಳ್ಳಿ ಅಥವಾ ಸರಳವಾಗಿ ಓಂ ಗುರುಭ್ಯೋ ನಮಃ ಎಂದು ಜಪಿಸಿ. ಈ ರೀತಿ ಮಾಡುವುದರಿಂದ ವಿದ್ಯಾಭ್ಯಾಸದಲ್ಲಿ ಉಂಟಾಗುವಂತಹ ತೊಂದರೆಗಳು, ಅಡೆತಡೆಗಳು ಮತ್ತು ಜ್ಞಾಪಕ ಶಕ್ತಿಯ ಕೊರತೆ ಎಲ್ಲವೂ ನಿವಾರಣೆಯಾಗುತ್ತದೆ. ಪರೀಕ್ಷೆಗಳಲ್ಲಿ ಉತ್ತಮ ಅಂಕಗಳನ್ನು ಗಳಿಸಲು ಇದು ಸಹಕಾರಿಯಾಗುತ್ತದೆ. ಒಟ್ಟಾರೆಯಾಗಿ ಹೇಳುವುದಾದರೆ ವೃಶ್ಚಿಕ ರಾಶಿಯವರೇ, ಈ ವಾರ ನಿಮಗೆ 70% ಫಲಗಳು ಅತ್ಯಂತ ಶುಭವಾಗಿವೆ. ಹಣಕಾಸಿನ ಹರಿವು ಜೋರಾಗಿರುತ್ತದೆ, ಕುಟುಂಬದಲ್ಲಿ ಸಂತೋಷವಿರುತ್ತದೆ ಮತ್ತು ನಿಮ್ಮ ಇಷ್ಟಾರ್ಥಗಳು ಸಿದ್ಧಿಸುತ್ತವೆ. ಕೇವಲ ಆರೋಗ್ಯ ಮತ್ತು ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಜಾಗರೂಕತೆ ವಹಿಸಿದರೆ ಮತ್ತು ಶನಿ ಹಾಗೂ ಗುರುವಿನ ಪರಿಹಾರಗಳನ್ನು ಶ್ರದ್ಧೆಯಿಂದ ಪಾಲಿಸಿದರೆ ಈ ವಾರ ನಿಮಗೆ ಅತ್ಯಂತ ಯಶಸ್ವಿ ವಾರವಾಗುವುದರಲ್ಲಿ ಯಾವುದೇ ಸಂಶಯವಿಲ್ಲ. ಈ ಗ್ರಹಗಳ ಮಾಹಿತಿಯು ನಿಮ್ಮ ಜೀವನದಲ್ಲಿ ಒಳ್ಳೆಯ ಬದಲಾವಣೆಗಳನ್ನು ತರಲಿ ಎಂದು ಹಾರೈಸುತ್ತೇವೆ. ಇದೇ ರೀತಿಯ ಜ್ಯೋತಿಷ್ಯ, ವಾಸ್ತು ಮತ್ತು ದೈವಿಕ ಮಾಹಿತಿಗಳಿಗಾಗಿ ನಿಮ್ಮ ಸ್ನೇಹಿತರೊಂದಿಗೆ ಹಾಗೂ ವೃಶ್ಚಿಕ ರಾಶಿಯ ಬಂಧುಗಳೊಂದಿಗೆ ಹಂಚಿಕೊಳ್ಳಿ. ಎಲ್ಲರಿಗೂ ಒಳ್ಳೆಯದಾಗಲಿ. ಧನ್ಯವಾದಗಳು.